Hi, Namaskara ಎಲ್ಲರಿಗೂ. I welcome you all today's session on operating costing video class or session number 8. ಅಂದರೆ ಇವತ್ತಿನ ಒಂದು ಸೆಷನ್ ಬಂದು 7 ಸೆಷನ್ಸ್ ಅಥವಾ 7 ವಿಡಿಯೋಸ್ ಅನ್ನು ನಾನು ಹಿಂದಿನ ಕ್ಲಾಸಸ್ ಅಲ್ಲಿ ಮಾಡಿದ್ದೀನಿ. ಆ 7 ಸೆಷನ್ಸು ಹಿಂದಿನ 4 ವರ್ಷದ ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಜೊತೆಗೆ ಇವತ್ತಿನ ಸೆಷನ್ 8ನೇ ಸೆಷನ್ 8ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 8ನೇ ವಿಡಿಯೋ ಹೊತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನನ್ನ ಹೆಸರು ಅಕ್ಕಿ ಮಾರುತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್. ಸೊ ಅಂದರೆ ವಾಣಿಜ್ಯ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ SKNG ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಗಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲರೂ ಇಂದಿನ ಸೆಷನ್ಸ್ ಎಲ್ಲರೂ ಅರ್ಥ ಮಾಡ್ಕೊಂಡಿರೋ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮದೇ ಆಗಿರ್ತಕ್ಕಂಥ ಪ್ರೀತಿ ಮತ್ತು ಒಂದು ಅಫೆಕ್ಷನ್ನ ಈ ಯೂಟ್ಯೂಬ್ ಚಾನಲ್ ತೋರಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಈ ಪ್ರೆಸೆಂಟೇಷನ್ಸ್ ಅಂದರೆ ಇದು 8ನೇ ಪ್ರೆಸೆಂಟೇಷನ್, ಅಂದರೆ 8ನೇ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ವಿ ವಿಲ್ ಹ್ಯಾವ್ ಎ ವಂಡರ್ಫುಲ್ ಟಾಕ್, ಲರ್ನಿಂಗ್ ಟಾಕ್ ಆನ್ ಆಪರೇಟಿಂಗ್ ಕಾಸ್ಟಿಂಗ್ ನ್ಯೂಮೆರಿಕಲ್ or practical question for 15 marks. So look at this. Here X transport company has been given a route of 20 kilometers, distance 20 kilometers long for running buses. The company has a fleet of 10 buses. Here number of buses is number of vehicles 10 buses are there, number of vehicles ಅಂದ್ರೆ 10 buses ಇದೆ, 20 ಕಿಲೋಮೀಟರ್ ಕಿಲೋಮೀಟರ್ಸ್ ಅಂತರ ಇದೆ. ಈಚ್ ಬಸ್ ಕಾಸ್ಟಿಂಗ್ rupees 60,000. Here 10 buses are given, but here clearly stated that each bus costing rupees 60,000 for 10 buses is equal to 6 lakh. ಒಂದು ಬಸ್ಸಿಗೆ 60,000 ರೂಪಾಯಿ ಆದರೆ 10 ಬಸ್ಸಿಗೆ ಎಷ್ಟಾಯಿತು? 6 ಲಕ್ಷ ಆಯಿತು. ಇಲ್ಲಿ ನಮಗೆ ಈಚ್ ಬಸ್ ಅಂತ ಹೇಳಿದ್ದಾರೆ. ಸೊ 10 buses, each bus costing rupees 60,000 and having a life of 5 years. Estimated life of the bus 5 years. We have to ascertain depreciation on bus. ಅಂದ್ರೆ 5 ವರ್ಷ ಕೊಟ್ಟಿದ್ದಾರೆ ಜೀವಿತಾವಧಿ, 60,000 ರೂಪಾಯಿ ಡಿವೈಡ್ ಬೈ 5 ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಪರ್ ಬಸ್ ಸಿಗ್ತದೆ. ಒಂದು ಬಸ್ಸಿಗೆ ಡಿಪ್ರಿಸಿಯೇಷನ್ ಸಿಗ್ತದೆ ಅಂದ್ರೆ ಅದು ಪರ್ ಆನಮ್. ಒಂದು ವರ್ಷಕ್ಕೆ ಡಿಪ್ರಿಸಿಯೇಷನ್ 60,000 ಡಿವೈಡ್ ಬೈ 5, 60,000 ಡಿವೈಡ್ ಬೈ 5 1,000 ಸಮಥಿಂಗ್, 1,200 ಸಮಥಿಂಗ್ ಬರ್ತದೆ. ಸೊ ಅದ್ರ ಜೊತೆಗೆ ಅದು ಪರ್ ಆನಮ್ ಆಯಿತು. ಅದು ಒಂದು ಬಸ್ಸಿಗೆ 60,000 ಡಿವೈಡ್ ಬೈ 5 ಮಾಡಿದ್ರೆ 12,000 ರೂಪಾಯಿ ಬರ್ತದೆ. ಅದು ಒಂದು ಬಸ್ಸಿಗೆ ಡಿಪ್ರಿಸಿಯೇಷನ್. ಅದು ಒಂದು ವರ್ಷಕ್ಕೆ ಡಿಪ್ರಿಸಿಯೇಷನ್ 12,000 ರೂಪಾಯಿ ಆದರೆ ತಿಂಗಳಿಗೆ ಎಷ್ಟು? 12,000 ಪರ್ ಇಯರ್ ಡಿವೈಡ್ ಬೈ 12 ಮಾಡಿದ್ರೆ 1,000 ರೂಪಾಯಿ ಡಿಪ್ರಿಸಿಯೇಷನ್ ಒಂದು ಬಸ್ಸಿಗೆ ಒಂದು ತಿಂಗಳಿಗೆ ಲೆಕ್ಕ ಸಿಗ್ತದೆ. ಸೊ ಇಲ್ಲಿ ಇನ್ಫಾರ್ಮೇಶನ್ ವರ್ಷದ ಮೇಲೆ ಮಾಡಬೇಕು, ತಿಂಗಳ ಮೇಲೆ ಮಾಡಬೇಕು ಅನ್ನೋದನ್ನ ಮುಂದಿನ ಕೆಳಗಡೆ ಭಾಗದಲ್ಲಿ ನೋಡ್ತಾ ಹೋಗೋಣ. ಸೊ ಹಿಯರ್ ವಿತೌಟ್ ಎನಿ ಸ್ಕ್ರಾಪ್ ವ್ಯಾಲ್ಯೂ, ಅಂದ್ರೆ ಈ ಬಸ್ಸಿಗೆ ಸ್ಕ್ರಾಪ್ ವ್ಯಾಲ್ಯೂ ಇಲ್ಲ. ದೇರ್ ಇಸ್ ನೋ ಸ್ಕ್ರಾಪ್ ವ್ಯಾಲ್ಯೂ ಫಾರ್ 10 buses ಆರ್ ಈಚ್ ಬಸ್. ಈ 10 ಬಸ್ಸಿಗಾಗಲಿ ಒಂದು ಬಸ್ಸಿಗಾಗಲಿ ಸ್ಕ್ರಾಪ್ ವ್ಯಾಲ್ಯೂ ಇಲ್ಲ. ಬಟ್ ಅದರ ಎಸ್ಟಿಮೇಟೆಡ್ ಲೈಫ್ ಆಫ್ ಇಯರ್ಸ್ ಬಂದು 5 years. ಒಂದು ಬಸ್ಸಿಗೆ ಜೀವಿತಾವಧಿ ಬಂದು 5 ವರ್ಷ ಇದೆ. ಓಕೆ, ಇದಾದ ನಂತರ ಫ್ರಮ್ ದ ಫಾಲೋಯಿಂಗ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಅಂಡ್ ಅದರ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ದ ಬಸ್ ಫೇರ್ ಟು ಬಿ ಚಾರ್ಜ್ಡ್ ಈಚ್ ಪ್ಯಾಸೆಂಜರ್. ಬಸ್ ಫೇರ್, ಈಚ್ ಪ್ಯಾಸೆಂಜರ್ಗೆ ಫೇರ್ ಫಾರ್ ಪ್ಯಾಸೆಂಜರ್ ಅನ್ನು ಫೈಂಡ್ ಔಟ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಕ್ಸ್ಪೆಂಡಿಚರ್, ದ ಫಾಲೋಯಿಂಗ್ as estimated expenditure and other details. Here other details are given. Here look at this. Insurance charges 3% per annum. 3% per annum. Here question arises whether we calculate for 10 buses or 1 bus. ಇಲ್ಲಿ 10 ಬಸ್ಸಸ್ ಇದೆ, ಒಂದು ಬಸ್ಸಿಗೆ ಪ್ಯಾಸೆಂಜರ್ ಕಿಲೋಮೀಟರ್ ಫೇರ್ ಫಾರ್ ಪ್ಯಾಸೆಂಜರ್ ಕಂಡುಹಿಡಿಯಬೇಕು ಅಥವಾ 10 ಬಸ್ಗೆ ಫೇರ್ ಫಾರ್ ಪ್ಯಾಸೆಂಜರ್ ಕಂಡುಹಿಡಿಯಬೇಕು. ಸೊ ಇಲ್ಲಿ ನಾವು ಫಾರ್ 10 ಬಸ್ಸಸ್ ಕಂಡುಹಿಡಿಯೋದಕ್ಕಿಂತ ಒಂದು ಬಸ್ಸಿಗೆ ನಮಗೆ ಫೇರ್ ಫಾರ್ ಪ್ಯಾಸೆಂಜರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಕೆಳಗಡೆ ನೋಡ್ತಾ ಹೋಗಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಕೆಳಗಡೆ ನೋಡ್ತಾ ಈಚ್ ಪ್ಯಾಸೆಂಜರ್ ಅಂತ ಹೇಳಿದ್ದಾನೆ, ಹಾಗಾಗಿ ಈಚ್ ಬಸ್. ಸೊ 10 ಬಸ್ಸಸ್ ಇದೆ,
ಸೊ 10 ಬಸ್ಸಸ್ಗಾದರೂ 10 ಬಸ್ಸಸ್ಗೆ ಮಾಡಿದ್ರು ಅದೇ ಆನ್ಸರ್. ಈಚ್ ಒನ್ ಬಸ್ಸಿಗೆ ಒಂದು ಬಸ್ಸಿಗೆ ಬೇಸ್ ಆಗಿಟ್ಟುಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರು ಕೂಡ ಫೇರ್ ಪ್ಯಾಸೆಂಜರ್ ಸೇಮ್ ಬರ್ತದೆ, ಚೇಂಜ್ ಆಗಲ್ಲ. ಈಗ ಇಲ್ಲಿ 10 ಬಸ್ಸಸ್ ಇದೆ, ನಾವು ಒಂದು ಬಸ್ಸಿಗೆ ನಾವು ಫೈಂಡ್ ಔಟ್ ಮಾಡಿದ್ರೆ ಸಾಕು. ಓಕೆ, ಇಲ್ಲಿ ಇನ್ಶೂರೆನ್ಸ್ ಚಾರ್ಜಸ್ 3% ಪರ್ ಆ್ಯನಮ್ ಹಿಯರ್ ಮೀನ್ಸ್ 60,000 ಮೇಲೆನೆ ಮಾಡಬೇಕು. 60,000 ಏನು ಅಮೌಂಟ್ ಇದೆಯಲ್ಲ ಇದ್ರ ಮೇಲೆ ಮಾಡಬೇಕು. ಇನ್ಶೂರೆನ್ಸ್ ಚಾರ್ಜಸ್ 3% ಪರ್ ಆ್ಯನಮ್. ಸೊ ಹಿಯರ್ ಲುಕ್ ಅಟ್ ದಿಸ್, ಈಚ್ ಬಸ್ ಕಾಸ್ಟಿಂಗ್ rupees 60,000. Each bus costing rupees 60,000 means 60,000 into 3 divided by 100. Here insurance charges per bus per annum ಒಂದು ವರ್ಷಕ್ಕೆ 60,000 ಮೇಲೆ, ಅಂದ್ರೆ ಒಂದು ವರ್ಷದ ಒಂದು ಬಸ್ಸಿಂದು ಕಾಸ್ಟ್ ಒಂದು 60,000 ರೂಪಾಯಿ ಇದೆ. 60,000 ಮೇಲೆ 3% ಮಾಡಿದ್ರೆ ಅದು ಎಂಥದ್ದು ಪರ್ ಇಯರ್ 1,800. 60,000 into 3 divided by 100 is equal to 1,800 is per annum. I mean insurance charges per annum for one bus. ನಮಗೆ ಪರ್ ಮಂತ್ ತೆಗಿಬೇಕು. ಇದು ಒಂದು ಬಸ್ಸಿಗೆ ಡಿಪ್ರಿಸಿಯೇಷನ್ ಒಂದು ವರ್ಷಕ್ಕೆ 1,800 ರೂಪಾಯಿ ಆಯಿತು. ಒಂದು ತಿಂಗಳಿಗೆ ಎಷ್ಟು? ಡಿವೈಡ್ ಬೈ 12. ದ ಬ್ಯಾಲೆನ್ಸ್ ವಿಲ್ ಬಿ 150 ನಿಮಗೆ ಸಿಗ್ತದೆ. ಸೊ ಏನು ಮಾಡಬೇಕು? 60,000 ಇಂಟು 3 divided by 100 ಮಾಡಿದ್ರೆ ಒಂದು ವರ್ಷಕ್ಕೆ ಡಿಪ್ರಿಸಿಯೇಷನ್ ಒಂದು ಬಸ್ಸಿಗೆ ಸಿಕ್ತು. ಅದೇ ತರ ಒಂದು ಬಸ್ಸಿಗೆ ಒಂದು ವರ್ಷದ ಡಿಪ್ರಿಸಿಯೇಷನ್ 1,800 ರೂಪಾಯಿ ಆದ್ರೆ ಅದು ಒಂದು ವರ್ಷದ ಡಿಪ್ರಿಸಿಯೇಷನ್. ತಿಂಗಳಿಗೆ ಮಾಡ್ಕೋಬೇಕಾದ್ರೆ ಈ 1,800 ಡಿವೈಡ್ ಬೈ 12 ಮಾಡ್ಕೋಬೇಕು. ಲುಕ್ ಅಟ್ ದಿಸ್ ಹಿಯರ್, ಇನ್ಶೂರೆನ್ಸ್ ಪರ್ ಮಂತ್ 60,000 divided by 12. I mean 60,000 into 3 divided by 100 is common, 1 year, divided by 12 is equal to 150 rupees per bus or per month. Here per month. So same here, insurance charges 3% ಇದೆ 60,000 ಮೇಲೆ. 60,000 ಮೇಲೆ 3% ಮಾಡಿದ್ರೆ 1,800 ಒಂದು ವರ್ಷಕ್ಕಾಯ್ತು. ಒಂದು ವರ್ಷದ ಡಿಪ್ರಿಸಿಯೇಷನ್ 1,800 ರೂಪಾಯಿ ಒಂದು ಬಸ್ಸಿಗೆ ಆದ್ರೆ ಡಿವೈಡ್ ಬೈ 12 ಮಾಡಿದ್ರೆ ಅದು ಒಂದು ತಿಂಗಳಿಗೆ ನಿಮಗೆ ಅಮೌಂಟ್ ಅನ್ನು ಸಿಗ್ತದೆ. ಸೊ ಆನ್ಯುವಲ್ ಟ್ಯಾಕ್ಸ್ ಇಲ್ಲಿ ಹೇಳ್ತಾನೆ, ಆನ್ಯುವಲ್ ವರ್ಷದ ಆನ್ಯುವಲ್ ಟ್ಯಾಕ್ಸ್ ಫಾರ್ ಈಚ್ ಬಸ್. ಸೊ ಇಲ್ಲಿ ಈಚ್ ಬಸ್ ಅಂತ ಹೇಳಿದಾನೆ. ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡಬೇಕು? ಆನ್ಯುವಲ್ ಟ್ಯಾಕ್ಸ್ ಇದೆ, ಆನ್ಯುವಲ್ ಬೇಸ್ ಪರ್ ಇಯರ್ ಡಿವೈಡ್ ಬೈ 12 ಮಾಡಿದ್ರೆ ಸಾಕು. ವಿ ವಿಲ್ ಗೆಟ್ ಪರ್ ಮಂತ್. ಸೊ ಅಮೌಂಟ್ ಈಸ್ 300. ಇದನ್ನ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ಲಿ ತೋರಿಸಬೇಕು. 1, 2 ಇವೆರಡು ಅಮೌಂಟ್ ಅನ್ನ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಥವಾ ಫಿಕ್ಸ್ಡ್ ಚಾರ್ಜಸ್ ಅಲ್ಲಿ ತೋರಿಸಬೇಕು. ಡಿವೈಡ್ ಬೈ 12 ಮಾಡಬೇಕು. ಇದು ಈಚ್ ಬಸ್ ಅಂತ ಹೇಳ್ತಾನೆ ಒಂದು ಬಸ್ಸಿಗೆ. ಸೊ ನೆಕ್ಸ್ಟ್ ಟೋಟಲ್ ಗ್ಯಾರೇಜ್ ಚಾರ್ಜಸ್, ಇಲ್ಲಿ ಟೋಟಲ್ ಅಂತ ಹೇಳ್ತಾನೆ, ಅಂದ್ರೆ 10 ಬಸ್ಸಿಗೆ 10 ಬಸ್ಸಸ್ ಇದೆ. ಟೋಟಲ್ ಗ್ಯಾರೇಜ್ ಚಾರ್ಜಸ್ 1,500 per month ಇದೆ. ಸೊ ಹಿಯರ್ ನೋ ನೀಡ್ ಟು ಕನ್ವರ್ಟ್ ಇನ್ ಟು ಮಂತ್ ಬಿಕಾಸ್ ದ ಇನ್ಫಾರ್ಮೇಶನ್ ಆಗಿ ಟೋಟಲ್ ಗ್ಯಾರೇಜ್ ಚಾರ್ಜಸ್ ಇಸ್ ಗಿವನ್ 1,500 per month ಫಾರ್ 10 buses. ಸೊ ಹಿಯರ್ ಡಿವೈಡ್ ಬೈ 10, 150 ಒಂದು ಬಸ್ಸಿಗೆ ನಾವು ಕಂಡುಹಿಡಿಯಬೇಕು. ಇಲ್ಲಿ ಪರ್ ಮಂತ್ ಕೊಟ್ಟಿದ್ದಾರೆ. ಇದು ಟೋಟಲ್ ಒಂದು ಕೂಡ 10 ಬಸ್ಸಿಗೆ ರಿಪೇರ್ಸ್ ಬಂದು ಗ್ಯಾರೇಜ್ ಚಾರ್ಜಸ್ ಬಂದು 1,500 ರೂಪಾಯಿ 10 ಬಸ್ಸಿಗೆ ಆದ್ರೆ ಒಂದು ಬಸ್ಸಿಗೆ ಎಷ್ಟು? ಡಿವೈಡ್ ಬೈ 10 ಮಾಡಿದ್ರೆ 150 ಗ್ಯಾರೇಜ್ ಚಾರ್ಜಸ್ ಪರ್ ಬಸ್ ಪರ್ ಮಂತ್ ಬರ್ತದೆ. ಒಂದು ಬಸ್ಸಿಗೆ ಒಂದು ತಿಂಗಳಿಗೆ ನಮಗೆ ಗ್ಯಾರೇಜ್ ಚಾರ್ಜಸ್ 150. ಅದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ಲಿ ಹಾಕಬೇಕು. ನೆಕ್ಸ್ಟ್ ಆನ್ಯುವಲ್ ರಿಪೇರ್ಸ್ ಫಾರ್ ಈಚ್ ಬಸ್. ಇಲ್ಲಿ ಹೇಳ್ತಾನೆ ಈಚ್ ಬಸ್ ಆನ್ಯುವಲ್ ಅಂತ ಹೇಳ್ತಾನೆ, ಒಂದು ಬಸ್ಸಿಗೆ ಅಂತ ಹೇಳ್ತಾನೆ. ಇದನ್ನ ಡಿವೈಡ್ ಬೈ 12 ಮಾಡಬೇಕು. 12 ಯಾಕೆಂದ್ರೆ ಆನ್ಯುವಲ್ ಒಂದು ವರ್ಷಕ್ಕೆ. ಸೊ ಹಿಯರ್ 2,400 divided by 12, 1,200. Not 1,200, here 200. 12 24. 200 is annual. Here repairs for each bus per month 200 rupees is to be charged. Andre here amount or year expenses converted into month for each bus. So here annual repairs for each bus. 10 ಬಸ್ ಅಲ್ಲಿ ಒಂದು ಬಸ್ಸಿಗೆ 2,400 ರೂಪಾಯಿ ಒಂದು ವರ್ಷಕ್ಕಾದ್ರೆ ಪರ್ ಮಂತ್ಗೆ ಬೇಕು. ಡಿವೈಡ್ ಬೈ 12 ಮಾಡಬೇಕು. ಡಿವೈಡ್ ಬೈ 12 ಮಾಡಿದ್ರೆ 200 ರೂಪಾಯಿ ಒಂದು ಬಸ್ಸಿಗೆ ಒಂದು ತಿಂಗಳಿಗೆ ಲೆಕ್ಕ ಸಿಕ್ತು. ನೆಕ್ಸ್ಟ್ ಡ್ರೈವರ್ ಸ್ಯಾಲರಿ ಫಾರ್ ಈಚ್ ಬಸ್. ಸೊ ಹಿಯರ್ ಈಚ್ ಬಸ್ ಇದನ್ನ ಯಾವ್ದ್ರಲ್ಲಿ ತೋರಿಸಬೇಕು? 4th ಐಟಮ್ ಇದು ಮೇಂಟೆನೆನ್ಸ್ ಚಾರ್ಜಸ್ ಅಲ್ಲಿ ತೋರಿಸಬೇಕು. ಇದನ್ನ ಮೇಂಟೆನೆನ್ಸ್ ಚಾರ್ಜಸ್ 1, 2, 3 ದೀಸ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್. ಇವನ್ನ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ಲಿ ತೋರಿಸಬೇಕು. ನೆಕ್ಸ್ಟ್ ಡ್ರೈವರ್
ಸ್ಯಾಲರಿ ಫಾರ್ ಈಚ್ ಬಸ್. ಒಂದು ಬಸ್ಸಿಗೆ ಡ್ರೈವರ್ ಸ್ಯಾಲರಿ 300 ರೂಪಾಯಿ ಇದೆ. ಅದು ಒಂದು ಬಸ್ಸಿಗೆ 300 ರೂಪಾಯಿ ಆದರೆ ಅದು ಒಂದು ತಿಂಗಳ ಲೆಕ್ಕನೇ ಇದೆ. ಇದನ್ನ ಯಾವ್ದು ರೀತಿಯಿಂದ ಕನ್ವರ್ಟ್ ಮಾಡೋ ಅಂದರೆ ಇಯರ್ ಇರೋದು ಅಂದರೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಅಂದರೆ ಇಯರ್ ವೈಸ್ ಇದ್ರೆ ಅದನ್ನ ಮಂತ್ಲಿ ಕನ್ವರ್ಟ್ ಮಾಡ್ತಾ ಇದ್ವಿ, ಅಥವಾ ಮಂತ್ ವೈಸ್ ಇದ್ದು ಈಗ 10 ಬಸ್ಸಸ್ ಕೊಟ್ಟಿದ್ರೆ 1 ಬಸ್ಸಿಗೆ ಅಂತ ಕಂಡುಹಿಡಿತಿದ್ವಿ, ಒಂದು ಬಸ್ಸಿಗೆ ಎಷ್ಟು ಅಂತ ಕಂಡುಹಿಡಿತಿದ್ವಿ, ಫೈಂಡ್ ಔಟ್ ಮಾಡ್ತಾ ಇದ್ವಿ. ಹಿಯರ್ ಡ್ರೈವರ್ ಸ್ಯಾಲರಿ ಫಾರ್ ಈಚ್ ಬಸ್ ₹300 per month. Here no need to convert. So here directly transferred under standing charges as it is 300, because here driver salary for each bus ₹300 per month is given. In case driver salary, total driver salary ₹300 per month if it is given, then 300 should be converted into divided by find out into per bus. Here driver salary for each bus is given, so that's why each bus per month both are given. So here there is no hidden items, so that's why as it is put under driver salary. If it is given total, if it is a total driver salary for each bus, if it is the question raised on total driver salary ₹300 per month, then we have to divide by out of 300. It means 300 divided by 10. ಯಾವಾಗ total driver salary for each bus, total driver salary ₹300 per month ಅಂತ ಕೊಟ್ಟಿದ್ರೆ, total driver salary ₹300 per month ಅಂತ ಕೊಟ್ಟಿದ್ರೆ ಅದನ್ನ ಡಿವೈಡ್ ಬೈ 10 ಮಾಡ್ಕೋಬೇಕು. ಇಲ್ಲಿ 10 ಬಸ್ಸಸ್ ಇದೆ. Okay, if the expenditure given driver salary, total driver salary ₹300 per month, if the question had like this, at the time we have to make or we have to find per bus per month driver salary. Okay, this point is over. Next, conductor salary for each bus. So here each bus is given, 200 is given, no need to find out. Same if it is conductor salary ₹200 per month, if it is given like this, then we have to divide by 10 out of 200. Andre conductor salary for each bus, if conductor salary given like this, conductor salary ₹200 per month, then we have to find each bus driver salary per month, per bus per month. At the time 200 divided by 10 buses. Here 10 buses is there, 200 divided by 10. So here clearly given. So no need to convert into month, no need to find per bus driver, conductor salary. So as it is 200 is to be charged under standing charges. Next, conductor salary over. Next, commission to be shared by drivers and conductors equally at 10% of the taking. This is new adjustment. It is this item is to be find after calculating total operating cost. This item is the new item compared to previous sessions. ಈ ಅಡ್ಜಸ್ಟ್ಮೆಂಟ್ ಇಂದಿನ ಸೆಷನ್ಗೆ ಕಂಪೇರ್ ಮಾಡಿದ್ರೆ ಇದು ಡಿಫರೆಂಟ್ ಆಗಿದೆ. ಇದನ್ನು ಎಲ್ಲಿ ಫೈಂಡ್ ಔಟ್ ಮಾಡಬೇಕು? ಸೊ ದಿಸ್ ಇಸ್ ದ ನ್ಯೂ ಐಟಮ್. ಫಾರ್ this 10% of the commission is to be ascertained after finding total cost of operating cost. After finding total operating cost before commission, write down like this. ಇದು ಹೊಸ ಅಡ್ಜಸ್ಟ್ಮೆಂಟ್. ಎಲ್ಲ ಆಪರೇಟಿಂಗ್ ಕಾಸ್ಟ್ ಅನ್ನ ಫೈಂಡ್, ಇವಿಷ್ಟು ಎಕ್ಸ್ಪೆಂಡಿಚರ್ಸ್ ಹಾಕಿದ ಮೇಲೆ ಟೋಟಲ್ ಕಾಸ್ಟ್ ಬರುತ್ತಲ್ಲ, ಆ ಟೋಟಲ್ ಕಾಸ್ಟ್ ಅಲ್ಲಿ 10% ಮಾಡಬೇಕು. ಐ ವಿಲ್ ಟೆಲ್ ಯು ವೈಲ್ ಡ್ರಾಫ್ಟಿಂಗ್ ಆಪರೇಟಿಂಗ್ ಕಾಸ್ಟ್. ಇದನ್ನ ಆಪರೇಟಿಂಗ್ ಕಾಸ್ಟ್ ಮಾಡಬೇಕಾದ್ರೆ ಹೇಳ್ತೇನೆ. ನೆಕ್ಸ್ಟ್, ಕಾಸ್ಟ್ ಆಫ್ ಸ್ಟೇಷನರಿ. ಲುಕ್ ಅಟ್ ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕಾಸ್ಟ್ ಆಫ್ ಸ್ಟೇಷನರಿ ₹800 per month is given, but here per bus not given. Cost of stationery is given, manager salary is given, accountant salary, 3 items are given. These are standing charges. These are
driver salary, conductor salary. These driver, conductor salary is to be shown under standing charges. ಇವೆರಡು ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ಲಿ ತೋರಿಸಬೇಕು. ಆಪರೇಟಿಂಗ್ ಕಾಸ್ಟ್ ಶೀಟ್ ಅನ್ನು ಮಾಡಬೇಕಾದ್ರೆ 3 ಕ್ಲಾಸಿಫಿಕೇಶನ್ ಎಕ್ಸ್ಪೆನ್ಸ್ ಇದೆ: ಸ್ಟ್ಯಾಂಡಿಂಗ್ ಚಾರ್ಜಸ್, ರನ್ನಿಂಗ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ಲಿ ತೋರಿಸಬೇಕು. ಇಲ್ಲಿ ಕಾಸ್ಟ್ ಆಫ್ ಸ್ಟೇಷನರಿ ₹800 per month is given, but here per bus is not given. Like this, look at this. Each bus or per bus is not given. So that's why we have to ascertain per bus cost of stationery per bus per month. So that's why 800 divided by 10. 800 divided by 10 is equal to 80 rupees. This is cost of stationery per bus or each bus per month. Like this. Driver salary for each bus rupees something per month. So here cost of stationery is only given, per month is given, okay, but per bus not given. ಅಂದ್ರೆ ಕಾಸ್ಟ್ ಆಫ್ ಸ್ಟೇಷನರಿ ಕೊಟ್ಟಿದ್ದಾರೆ 800 ರುಪೀಸು, ಬರೀ ಪರ್ ಮಂತ್ ಇದೆ. ಒಂದು ಬಸ್ ಇದು 10 ಬಸ್ಸಿನ ಲೆಕ್ಕ. ಸೊ ಪರ್ ಬಸ್ ಕಂಡುಹಿಡಿಬೇಕಾದ್ರೆ ಡಿವೈಡ್ ಬೈ 10 ಮಾಡಬೇಕು. ನೆಕ್ಸ್ಟ್ ಸೇ ಮ್ಯಾನೇಜರ್ ಸ್ಯಾಲರಿ 5000 per month is given, but per bus or each bus not given. That's why 5000 divided by 10. 5000 divided by 10, 500. This is 500 manager salary each bus per month, or manager salary per bus per month. Next, accountant salary 3000 per month is given. So this is also same here as it is. This is a accountant salary has to be shown like this. I mean per bus not given. So that's why 3000. Idu kuda aste per bus kottilla. So 3000 divided by 10, 300. So accountant salary per bus per month 300. Next, last, these 3 items should be shown under fixed charges or standing charges. You fixed charges or standing charges and ತೋರಿಸಬೇಕು. 80, 500, 3000. Not 800, not 5000, not 3000. ಸೊ ಅದ್ರ ಬದಲಾಗಿ 300, 500, 80 rupees ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ಲಿ ತೋರಿಸಬೇಕು. ಪೆಟ್ರೋಲ್ ಅಂಡ್ ಆಯಿಲ್ ₹40 per 100 kilometers. For 100 kilometers 40 rupees has been incurred. Then what about total kilometers? Total kilometers run by one bus. Okay, ಒಂದು ಬಸ್ಸು ಅಂದ್ರೆ 100 ಕಿಲೋಮೀಟರ್ 40 ರೂಪಾಯಿ ಖರ್ಚಾದ್ರೆ ಟೋಟಲ್ 25 ಡೇಸ್ ಅಲ್ಲಿ ಎಷ್ಟು ಕಿಲೋಮೀಟರ್, ಹೌ ಮೆನಿ ಕಿಲೋಮೀಟರ್ಸ್ ರನ್ ಫಾರ್ 25 ಡೇಸ್. we shall ascertain total kilometers run by each bus in a month or 25 days. So here 440 divided by 100 into number of kilometers run for 25 days. We will have a working note. I will tell you later regarding this. So this is a working note like this. Look at this. Petrol and oil 40 divided by 100. Here kilometers run, buses, trips, distance and days. Here bus is 1, trips is 3, distance is 20 kilometers, number of days is 25. Here 1500 kilometers has been run by each bus. So here for 40 rupees for 100 kilometers, for 1500 rupees how much? Question mark. So 40 divided by 100 into 1500 we will get petrol and oil. This item is to be shown under running charges. So here per day each bus will make three trips. Each bus makes 3 trips per day. ಒಂದು ದಿವಸಕ್ಕೆ ಒಂದು ಬಸ್ಸು 3 ಸುತ್ತು ಹೊಡಿತದಂತೆ, 3 trips. ಅದು ಎಷ್ಟು ಪ್ಯಾಸೆಂಜರ್ಸ್ ಒಳಗೊಂಡಿದೆ? ಕ್ಯಾರಿಂಗ್ ಆನ್ ಆನ್ ಆವರೇಜ್ 40 passengers on each trip. The bus will run 25 days in a month. Here month is given. So we have to ascertain or we shall ascertain number of kilometers run for 25 days in a month. Now we will have a working notes. Okay, look at this here. Passenger kilometers is equal to buses into trips into distance, days,
capacity utilized. Here capacity utilized is not given. So here we assumed that 100 capacity utilized. So number of buses 10. Number of buses, look at this here. Number of buses 10. So as it is 10. Trips here. Trips 3 trips. So here 3 trips is given. So 3 trips. So distance 20. Distance here 20 kilometers is given. So 20 kilometers. So next days here 25 days. Look at this here 25 days. 25 days. So here as it is 25 days into 40 capacity. Look at this. Carrying on an average 40 passengers. It is capacity. Here capacity utilized 100 divided by 100. 100 divided by 100. Okay, total 6 lakh for 10 buses. ಇದು 6 ಲಕ್ಷ 10 ಬಸ್ಸಿಗೆ ಪ್ಯಾಸೆಂಜರ್ ಕಿಲೋಮೀಟರ್. ಒಂದು ಬಸ್ಸಿಗೆ ಎಷ್ಟು ಡಿವೈಡ್ ಬೈ 10. 60,000 ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫಾರ್ ಈಚ್ ಬಸ್. ಒಂದು ಬಸ್ಸಿಗೆ ಪ್ಯಾಸೆಂಜರ್ ಕಿಲೋಮೀಟರ್ಸ್ 60,000. 10 ಬಸ್ಸಿಗೆ 6 ಲಕ್ಷ ರೂಪಾಯಿ. ನೆಕ್ಸ್ಟ್ ಕಿಲೋಮೀಟರ್ಸ್ ರನ್ ಕೂಡ ಹಾಗೆ ಒಂದು ಬಸ್ಸಿನ ಕಂಡುಹಿಡಿಯಬೇಕು. ಸೊ ಕಿಲೋಮೀಟರ್ಸ್ ರನ್ ಇಸ್ ಈಕ್ವಲ್ ಟು ಸೇಮ್ ಬಸ್ಸಸ್, ಟ್ರಿಪ್ಸ್, ಡಿಸ್ಟೆನ್ಸ್, ಡೇಸ್ ಇಲ್ಲಿವರೆಗೂ ಸಾಕು. ದಿಸ್ ಇಸ್ ಅಪ್ ಟು ದಿಸ್ ಕ್ಯಾಲ್ಕುಲೇಟ್ kilometers. Then capacity into capacity utilized, it helps to find total passenger kilometers. We need to know total kilometers. ನಮಗೆ total kilometers, we need total kilometers run in a month. So that's why while you if you want to calculate the kilometers run in a month, the formula is number of buses, number of trips, distance and number of days in a month. This is a simple formula for calculation of total kilometers run. So here buses 1, 3 trips as it is 20, 25. 1,500 is kilometers for one bus. So on the basis of this we have to ascertain petrol and diesel. So here look at this. So petrol and diesel for 40 rupees 40 for 100 kilometers. 100 kilometer ಬಸ್ ರನ್ ಆದರೆ 40 ರೂಪಾಯಿ ಖರ್ಚಾಗುತ್ತೆ. 1500 kilometer ರನ್ ಆದರೆ ಅಮೌಂಟ್ ಎಷ್ಟು? ಫಾರ್ 100 kilometers 40 rupees has to be incurred by X transport company. What about 1500 kilometers? So here 40 divided by 100 into 1500 is equal to, we will get 600 is petrol and oil for a 25 days in a month. Okay, this is running charges. Observe this operating cost sheet for the month. So first standing charges, depreciation per month. This is working note. So working note, look at this. Depreciation per month is equal to cost of bus minus scrap value divided by estimated life into 12 or divided by 12 per month. So here cost of bus 60,000. So here each bus costing 60,000 and without any scrap value. So here scrap value is nil. So 60,000 as it is. So estimated life. So here having a life of 5 years divided by 5. This is depreciation per here. Here look at this. Here look at this. 60,000 divided by 5. 12,000 depreciation per annum per bus. So we have to find per month depreciation. So here divided by 12. So 60,000 minus scrap value divided by 5 years into 12. Depreciation per month 1,000. So depreciation per month per bus. So I wrote down here. Next same it is as it is insurance per annum. So per annum 60,000
3 divided by 100. 3 divided by 100. Insurance per month. Here per month. So 60,000 is the cost of the bus. So in insurance charges 3% per annum. 60,000 to 3 divided by 100 is per annum. Insurance charges per annum. ಅಂದರೆ ಒಂದು ವರ್ಷಕ್ಕೆ 1,800. For 1 year 1,800 insurance charges per annum for 10 buses. Insurance charges per bus 1,800 divided by 12. So here per annum is given. So we have to convert into per month. So here look at this, 60,000 is per bus. This is per bus. So per bus 60,000, each bus cost 60,000 divided by or into 3 divided by 100 is 3% divided by 12, 150 insurance per month per bus 150. Next total, here total word is given, total garage charges. So 1,500 divided by 12, divided by 10. Why it is divided by 10? Because total, here ಆಪರೇಟಿಂಗ್ ಕಾಸ್ಟ್ ಶೀಟ್ ಫಾರ್ ದ ಮಂತ್ ಫಾರ್ ಪರ್ ಬಸ್. ಇಲ್ಲಿ ನಾವು ಟೋಟಲ್ ಒಂದು ಬಸ್ಸಿಗೆ ಎಷ್ಟು ಅಂತ ಕಂಡುಹಿಡಿತಾ ಇದ್ದೀವಿ. ಟೋಟಲ್ ಗ್ಯಾರೇಜ್ ರೆಂಟ್ 1,500 ರೂಪಾಯಿ ಇದೆ. ಲುಕ್ ಅಟ್ ದಿಸ್, ಹಿಯರ್ ಟೋಟಲ್ ಗ್ಯಾರೇಜ್ ಚಾರ್ಜಸ್ 1,500 per month is given. So here total is given. That's why we have to, we should find per bus. Okay. ಇಲ್ಲಿ ನಾವು ಒಂದು ಬಸ್ಸಿಗೆ ಎಷ್ಟು ಅಂತ ಕಂಡುಹಿಡಿಯಬೇಕು. ಹಾಗಾಗಿ 1,500 ಡಿವೈಡ್ ಬೈ 10 ಮಾಡಿದ್ರೆ ಒಂದು ಬಸ್ಸಿಗೆ ಒಂದು ತಿಂಗಳಿಗೆ 150 ರೂಪಾಯಿ ಆಯಿತು. ಡ್ರೈವರ್ ಸ್ಯಾಲರಿ ಪರ್ ಮಂತ್ ಈಸ್ ಗಿವನ್ ಆಸ್ ಇಟ್ ಈಸ್. ಕಂಡಕ್ಟರ್ ಸ್ಯಾಲರಿ ಪರ್ ಮಂತ್. ಸೊ ಅಕಾರ್ಡಿಂಗ್ ಟು ದಿಸ್ ಕ್ವಶನ್, ಸೊ ಹಿಯರ್ ಡ್ರೈವರ್ ಸ್ಯಾಲರಿ, ಕಂಡಕ್ಟರ್ ಸ್ಯಾಲರಿ, ಈಚ್ ಬಸ್ rupees 300 per month. Conductor salary for each bus rupees 200 per month is given. ಇಲ್ಲಿ ನಮಗೆ here there is no hidden item. So as it is, I wrote here driver salary, conductor salary. So next, stationery per month. Here stationery is given. So cost of stationery 800 per month. But here cost of stationery for 800 per month for 10 bus. We should ascertain per bus. So here 800 divided by 10, 80 rupees. 80. Next, manager salary 5,000 divided by 10. Accountant salary per month 3,000 divided by 10. Per month is given, but per bus not given. As I said before, 800 divided by 10, 500, 5,000 divided by 10, 3,000 divided by 10. So as it is, I wrote here. Next, tax per month 3,612 divided by 12. How it 3,600 divided by 12? Because here annual tax for each bus 3,600. So here annual means year. So do you make it per month or convert into month? So that's why 3,600 is annual per year. So 3,600 by 12, 300. So annual tax becomes tax per month. So 3,600 divided by 12. ಅಂದ್ರೆ ವರ್ಷದ ಟ್ಯಾಕ್ಸ್ ಇದೆ ಅದನ್ನ per month ಕನ್ವರ್ಟ್ ಮಾಡಬೇಕಾದ್ರೆ 3,600 12 ಮಾಡಿದ್ರೆ 300. This is standing charges. Next, repairs per month. Repairs is also given. Look at this. Repairs. Where is repairs? Look at this. Annual repairs is given. Annual means per year. So when expenses incurred for the year or incurred for per annum, we should convert into per month. So here the simple calculation, repairs per month 2,400 divided by 12 is equal to 200 repairs per month. Then running charges, as I said before, in the ಹೇಳಿದಾಗೆ, so petrol on oil 40 rupees charge ಆಗುತ್ತೆ 100 kilometers ಗೆ into 1,500 ಮಾಡಿದ್ರೆ ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. Look at this. Petrol and oil 40 rupees per 100 kilometers. So for 100 kilometers rupees 40. What about 1,500 kilometers for 25 days? For 25 days, here 25 days in a month is given. So here 25 days per month is given. So that's why 1,500. So 1,500 kilometers 40 divided by 100 into 1,500 is equal to 600. Make these totals
the total cost before commission 3,780. So here commission, how it is 3,000, how it comes 10 divided by 90. Then why should we write like this? Why we have to, why we need to write like this? Because ಇಲ್ಲಿ ಯಾಕೆ ನಾವು ಆ ಥರ ಬರೀಬೇಕು ಅಂದರೆ commission to be shared by drivers and conductors equally 10% of the takings. This is the adjustment. Seventh adjustment I made here. So had commission before ascertaining total operating cost, we didn't know the commission. So that's why the total cost before commission, because adjustment is given, that's why we should write like this or put like this. ಇದನ್ನು ನಾವು ಕಮಿಷನ್ ಇನ್ನು ಫೈಂಡ್ ಔಟೇ ಮಾಡಿಲ್ಲ. ಕಮಿಷನ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ಟೋಟಲ್ ಕಾಸ್ಟು 3,780 ರೂಪಾಯಿ ಇತ್ತು. ನಮಗಿನ್ನೂ ಕಮಿಷನ್ ಗೊತ್ತಿಲ್ಲದಕ್ಕೋಸ್ಕರ ನಾವೇನು ಮಾಡಬೇಕು, 10% ಕೇಳೋದಕ್ಕೋಸ್ಕರ 100% ನಮಗೆ ಟೋಟಲ್ ಕಾಸ್ಟ್ ಇನ್ನೂ ಸಿಕ್ಕಿಲ್ಲ. We don't know the 100% of total operating cost. That's why 10% means 10 divided by 100. Here we didn't know the exact amount of commission. So that's why 10% is to be deducted from 100%. So 10 divided by 90. Because we don't know commission, we don't know exact commission amount. That's why 10% is to be deducted from 100%. 100 ಅಲ್ಲಿ 10% ಅನ್ನು ತೆಗೆದ್ರೆ 90% ಉಳಿಯುತ್ತೆ, ಅಥವಾ 90 ಉಳಿಯುತ್ತೆ. 100 ಅಲ್ಲಿ 10 ತೆಗೆದ್ರು ಕೂಡ 90 ಉಳಿಯುತ್ತೆ. ಸೊ 3,780 into 10 divided by 90. 10 ಎಲ್ಲಿಂದ ತಗೊಂಡ್ವಿ ಅಂದ್ರೆ ಇಲ್ಲಿ 10%. Where the 10% did come? Where 10% did come? So here according to the question I wrote 10 divided by 100. So here 420 rupees, 3,780 divided by 3,780 plus 420 rupees. The total operating cost 4,200. Here according to the question, calculate the bus fare to be charged each passenger. So here fare per passenger, ORR, cost per passenger, total operating cost divided by total passenger kilometers. Here total passenger kilometers per bus 60,000. So 60,000, 4,200 is the operating cost. So operating cost is 4,200 divided by 60,000 is equal to 0.07. This is the 15 marks question. This is fare per passenger or cost per passenger. Look, have a whole look of the question and along with the answer. This is left side is question. Okay, this is question, this is the working note, this is working note, this is the operating cost sheet for a month. Okay, this is the whole presentation. I'll have a whole look. So up to this is 15 marks. I hope all of you understood this wonderful session. If you like this presentation, keep comment or share to your friends for examination purpose or knowledge purpose. Who's had not to subscribe the YouTube channel, you can share to them this presentation. Thank you for your kind attention. Good luck and goodbye.